ಕರುನಾಡ ಕನ್ನಡದ ಮನಸ್ಸುಗಳಿಗೆ ನಮಸ್ತೆ ಹೇಳ್ತಾ, ನಾವು ಇವತ್ತು ದೇವಿ ದೇವಸ್ಥಾನದಲ್ಲಿ, ಮಾರಮ್ಮನ ದೇವಸ್ಥಾನದಲ್ಲಿ ಶುಕ್ರವಾರದ ಪೂಜೆ ಹೇಗೆ ಮಾಡಿದ್ರಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಬೆಲ್ಲದ ಆರತಿ ಮಾಡೋದಕ್ಕೆ ಒಂದು ಜಾಗದಲ್ಲಿ, ನೀಟಾದ ಜಾಗದಲ್ಲಿ ರಂಗೋಲಿ ಹಾಕ್ಕೊಂಡು ಅಡಿಕೆ ಪ್ಲೇಟ್ ಇಟ್ಕೊಂಡು ಅದರಲ್ಲಿ 3 ಬೊಗಸೆ ಅಕ್ಕಿ ಹಾಕಿ ಅದರ ಮೇಲೆ ಓಂಕಾರ ಬರಿತಾ ಇದ್ದೀನಿ. ಓಂಕಾರ ನೀಟಾಗಿ ಬರ್ಕೊಂಡು, ಇದು ಶುಕ್ರವಾರದ ದಿನ ಮಾಡೋದು. ಶುಕ್ರವಾರ ರಾಹುಕಾಲದ ಟೈಮ್ನಲ್ಲಿ ಬೆಳಗ್ಗೆ 10:30 12 ಗಂಟೆ ಗಂಟ ಶುಕ್ರವಾರದ ದಿನ ರಾಹುಕಾಲ ಇರುತ್ತೆ. ರಾಹುಕಾಲದ ಟೈಮಲ್ಲಿ ನಿಂಬೆಹಣ್ಣಿನ ದೀಪ ಆಗಲಿ, ಬೆಲ್ಲದಾರತಿ ಆಗಲಿ ತಾಯಿ ದೇವಸ್ಥಾನದಲ್ಲಿ ಹಚ್ಚಿದ್ರೆ, ಬೆಲ್ಲದಾರತಿ ಹಚ್ಚೋದು ಆರ್ಥಿಕ ಅಭಿವೃದ್ಧಿಗೋಸ್ಕರ, ನಿಂಬೆಹಣ್ಣಿನ ದೀಪ ಹಚ್ಚೋದು ರಾಹುಕಾಲದಲ್ಲಿ ರಾಹು ದೋಷ ನಿವಾರಣೆಗೋಸ್ಕರ. ಅಮ್ಮನವರ ದೇವಸ್ಥಾನದಲ್ಲಿ 9 ಇಲ್ಲ 11 ಇಲ್ಲ ಅಂದರೆ 5, ಅಟ್ಲೀಸ್ಟ್ 5 ಆದರೂ ದೀಪ ಹಚ್ಚಿ ದೀಪನ ಬೆಳಗೋದ್ರಿಂದ ಸತತ 3 ವಾರ, 5 ವಾರ, 9 ವಾರಗಳ ಕಾಲ ಬೆಳಗಿದ್ರೆ ರಾಹು ದೋಷ ನಿವಾರಣೆಗೆ ನಿಂಬೆಹಣ್ಣಿನ ದೀಪ ಹಚ್ಚಿತೀರಿ. ಬೆಲ್ಲದ ದೀಪನ ಸುಖ ಸಮೃದ್ಧಿಗೆ, ಆರ್ಥಿಕ ಅಭಿವೃದ್ಧಿಗೆ ಗೋಸ್ಕರ, ಕುಟುಂಬ ಸೌಖ್ಯಕ್ಕೋಸ್ಕರ ಬೆಲ್ಲದ ದೀಪನ ಹಚ್ಚಿತೀರಿ ನಾವು. ಓಂಕಾರ ಅಂತ ಬರೆದು 9 ಕಡೆ ಕುಂಕುಮನ ಇಡ್ತಾ ಇದ್ದೀನಿ. ಅದು ಉಂಗುರ ಹಾಕೋ ಫಿಂಗರಲ್ಲಿ ಇಡಬೇಕು. ತೋರಿಸ್ತಾ ಇದೆ. ಸುತ್ತಲೂ ಹೂವು ಇಟ್ಕೊಂಡು ಬೆಲ್ಲ ಹಾಕಿ, ಬೆಲ್ಲದ ಹಚ್ಚಿದ ಮೇಲೆ 5 ಕಡೆ ಅರಿಶಿಣ ಕುಂಕುಮ ಹಚ್ಚಿ, ಗಂಧದ ಕಡ್ಡಿಯಿಂದ ಬೆಲ್ಲದಕ್ಕೆ ತುಪ್ಪದ ದೀಪ ಹಚ್ತಾ ಇದ್ದೀರಿ. ತುಪ್ಪ ಹಾಕಿದ್ದೀರಿ. ಕಡ್ಡಿ ಹಚ್ಚಿ ಬೆಳಗೋ ದೀಪನ ಪೂಜೆ ಮಾಡಿ ದೇವರಿಗೆ ಹಾಗೆ ಪೂಜೆ ಮಾಡೋದು. ಸಂಕಲ್ಪ ಮಾಡಿ 5 ವಾರ, 3 ವಾರ, 11 ವಾರಗಳ ಕಾಲ ಪೂಜೆ ಮಾಡ್ತಾ ಬಂದರೆ ಸಂಕಷ್ಟಗಳೆಲ್ಲ ನಿವಾರಣೆ ಆಗ್ತಿದೆ. ನಾವು ನಮ್ಮೂರಿನ ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ದೀಪ ಬೆಳಗಬೇಕಾದ್ರೆ ಹೀಗೆ ಕಾಣಿಸ್ತಾ ಇತ್ತು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ದೀಪ ಜ್ಯೋತಿನ ನಮಸ್ಕಾರ ಮಾಡ್ಕೊಳ್ತಾ ಊರ ದೇವಿಯಾದ ಮಾರಮ್ಮನ ನಾವು ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯಲ್ಲಿ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿದ್ದೀರಿ. ಎಲ್ಲ ಊರಲ್ಲೂ ಊರು ಕಾಯೋ ದೇವಿ ಮಾರಮ್ಮ ದೇವಿ ಇರ್ತಾರೆ. ನಮ್ಮೂರಲ್ಲಿರೋ ದೇವಸ್ಥಾನ ಇದು. ತಾಯಿನ ನೆನೆಸ್ಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ನಮ್ಮ ಪೂಜೆನ ಮುಂದೆ ಹೊರಿಸ್ತಾ ಹೋಗ್ತಾ ಇದ್ದೀನಿ. ಪೂಜೆ ಈ ರೀತಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಅಮ್ಮನವರಿಗೆ ಪೂಜೆ ಮಾಡಿ ಹಣ್ಣು ಕಾಯಿ ಎಲ್ಲ ನೈವೇದ್ಯ ಇಟ್ಟು ನಂತರ ದೀಪನ ಬೆಳಗಿಸಿದ್ದೀರಿ. ಕೊನೆಯದಾಗಿ ನಿಂಬೆಹಣ್ಣಿನ ಆರತಿನ ಮಾಡ್ತೀರಿ. ನಿಂಬೆಹಣ್ಣಿನ ಆರತಿ ಮಾಡಬೇಕಾದ್ರೂ ಓಂಕಾರ ಆಗಲಿ ಇಲ್ಲ ಶ್ರೀಂ ಅಂತ ಹೇಳಿ ಬರೆದು ಅದ್ರ ಮೇಲೆ ದೀಪಗಳನ್ನು ಹಚ್ಚಿ ಅಲಂಕಾರ ಮಾಡಬೇಕು. 5 ಇಲ್ಲ 3 ಇಲ್ಲ 11 ದೀಪನ ಹಚ್ಚಬೇಕು. ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದು. ಇಲ್ಲ ತೆಂಗಿನಕಾಯಿ ದೀಪ ಕೂಡ ಹಚ್ಬೋದು ದೇವಸ್ಥಾನದಲ್ಲಿ. ತೆಂಗಿನಕಾಯಿ ದೀಪ ಹಚ್ಚೋದಕ್ಕೆ ಕೊಬ್ಬರಿ ಎಣ್ಣೆನೇ ಬಳಸಬೇಕು. ಬೇರೆ ಯಾವುದೇ ರೀತಿಯಾದ ಎಣ್ಣೆನ ಬಳಸಬಾರ್ದು. ಕೊಬ್ಬರಿ ಎಣ್ಣೆ ದೀಪನ 1 ಕಾಯಿನ 2 ಭಾಗ ಮಾಡಿ 2 ಹೋಳನ್ನ ಅಕ್ಕಿ ಮೇಲೆ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಬತ್ತಿ ಹಾಕಿ ಕೊಬ್ಬರಿ ಎಣ್ಣೆ ಮಾತ್ರನೇ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ದೀಪ, ನಾರಿಕೆಯ ದೀಪ ಅಂತ ಹೇಳ್ಬಿಟ್ಟು ಹಚ್ಬೋದು. ಇದು ನಿಂಬೆಹಣ್ಣಿನ ದೀಪ ರಾಹುಕಾಲದಲ್ಲಿ ಹಚ್ಚಿದ್ರೆ
ತುಂಬ ಶ್ರೇಷ್ಠವಾದದ್ದು. ಇದು ಕೊಬ್ಬರಿಯಿಂದ ಹಚ್ಚಿರೋ ದೀಪ, ನಾರಿಕೆಯ ದೀಪ ಅಂತ ಹೇಳಿ.